ಮುಂದಕ್ಕೆ ಹೋಗೋಣ. ಇವತ್ತು 2ನೇ ಅಧ್ಯಾಯಕ್ಕೆ ಹೋಗೋಣ. ಏಂತಂದ್ರೆ 2ನೇ ಅಧ್ಯಾಯಕ್ಕೆ ಹೆಸರು ಸಾಂಖ್ಯಯುಗ ಅಂತ ಹೆಸರು. ಸಾಂಖ್ಯ ಅಂತಂದ್ರೆ ಜ್ಞಾನ ಅಂತ. ನಿನ್ನೆ ಹೇಳಿದ್ದೆ, ಸಂಖ್ಯೆ ಅಂತಾರೆ 1, 2, 3ಕ್ಕೆ ಸಂಖ್ಯೆ ಅಂತಾರೆ. ಇನ್ನೊಂದು ಸಂಖ್ಯೆ ಅಂದ್ರೆ ಯುದ್ಧಕ್ಕೂ ಸಂಖ್ಯೆ ಅಂತ. ಇನ್ನು ಜ್ಞಾನಕ್ಕೂ ಸಾಂಖ್ಯ ಅಂತ. ಇದಕ್ಕೆ ಸಾಂಖ್ಯ ಯೋಗ. ಇಲ್ಲಿ 2ನೇ ಅಧ್ಯಾಯ ಪ್ರಾರಂಭ ಆಗಿದೆ. ಹೀಗೆ ಏನು ಅರ್ಜುನ ಶಸ್ತ್ರ ಸನ್ಯಾಸ ಮಾಡಿ ಕೂತ್ಬಿಟ್ಟಿದ್ದಾನೆ. ಅದನ್ನ ಸಂಜಯ ಧೃತರಾಷ್ಟ್ರಂಗೆ ಹೇಳ್ತಾ ಇದ್ದಾನೆ. ಸಂಜಯ ಉವಾಚ. ಮೊದಲು ಅಥ ದ್ವಿತೀಯೋಧ್ಯಾಯ ಸಾಂಖ್ಯಯೋಗ. ಸಂಜಯ ಉವಾಚ. ತಂ ತಥಾ ಕೃಪಯಾ ವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನಃ. ಈಗ ಪದ ವಿಭಾಗ ನೋಡ್ಕೊಳ್ಳಿ. ತಂ ತಥಾ ಕೃಪೆಯನ್ನು ಊದಕ್ಕೂ ಒಂದೇ ವಾಕ್ಯ ಕೊಟ್ಬಿಡ್ತಾರೆ. ಕೃಪಯಾ ವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ಅಂತ. ಅದರ ಪದ ವಿಂಗಡಣೆ ಮಾಡಬೇಕು. ಕೃಪಯಾ ಆವಿಷ್ಟಂ ಅಶ್ರುಪೂರ್ಣ ಆಕುಲೇಕ್ಷಣಂ. ಈ ತರ ಪದಯೋಗ ಮಾಡಬೇಕು. ತಂ ತಥಾ ಕೃಪಯಾ ಆವಿಷ್ಟಂ ಅಶ್ರುಪೂರ್ಣ ಆಕುಲೇಕ್ಷಣಂ ವಿಷೀದಂತಂ ಇದಂ. ನೋಡಿ, ಅಲ್ಲಿ ಒಟ್ಟಿಗೆ ಕೊಟ್ಟಿದ್ದಾರೆ. ವಿಷೀದಂತಂ ಇದಂ ಅಂತಿದೆ. ನಾವೇನ್ ಮಾಡಬೇಕು? ವಿಷೀದಂತಂ ಇದಂ ವಾಕ್ಯಂ ಉವಾಚ. ವಾಕ್ಯ ಉವಾಚ ಅಂತ ಆಗುತ್ತೆ. ನಮ್ಗೆ ಇದೆಲ್ಲ ಸಂಧಿ ಪ್ರಕರಣ ನಮ್ಗೆ ತಿಳಿದಂಗೆ ನಮ್ಗೆ 5, 6ನೇ ಕ್ಲಾಸ್ನಲ್ಲಿ ಇತ್ತು. ನಮ್ಮ ಕಾಲದಲ್ಲಿ ಮಿಡ್ಲ್ ಸ್ಕೂಲ್ನಲ್ಲಿ ಸ್ವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ಲೋಪ ಸಂಧಿ ಅಂತೆಲ್ಲ ಇರ್ತಾರೆ. ಆ ಪ್ಲಸ್ ಆ ಸೇರಿಕೊಂಡ್ರೆ ದೀರ್ಘ ಆ ಅಂತ ಆಗುತ್ತೆ. ಹೀಗೆ ಒಂದೊಂದಕ್ಕೆ ಇರ್ತಾ ಇತ್ತು. ಇರ್ಲಿ, ಇವಾಗ ಇದರಿಂದ ಆದ್ರೂ ಜ್ಞಾಪಿಸ್ಕೊಂಡ ಅದನ್ನ. ವಾಕ್ಯಂ ಉವಾಚ, ಅದು ವಾಕ್ಯಂ ಉವಾಚ ಅಂತಿದೆ. ವಾಕ್ಯಂ ಉವಾಚ ಮಧುಸೂದನ. ಹೀಗಾಯ್ತು. ಈಗ ಸಂಜಯ ಹೇಳ್ತಿದ್ದಾನೆ ಅಂತಂದ್ರೆ ಹೀಗೆ ತಥಾ ತಥಾ ಯಥಾ ಅಂದ್ರೆ ಯಾವ ರೀತಿಯಾಗಿ ಅಂತ, ತಥಾ ಅಂದ್ರೆ ಆ ರೀತಿಯಾಗಿ, ಆ ಪ್ರಕಾರವಾಗಿ ಕೃಪೆಯ ಆವಿಷ್ಟಂ. ಕೃಪೆ ಅಂದ್ರೆ ಗೊತ್ತಲ್ಲ, ಕನ್ನಡದ ಶಬ್ದ ಇದೆ ಕೃಪೆ ಅಂತ. ಕರುಣೆಯಿಂದ ಆವಿಷ್ಟಂ, ಆವಿಷ್ಟನಾದ ಅಂದ್ರೆ ಅದರಿಂದ ಆವೃತನಾದ, ವ್ಯಾಪ್ತನಾದ, ಕರುಣೆಯಿಂದ ತುಂಬಿಕೊಂಡು, ಅಶ್ರುಪೂರ್ಣ. ಅಶ್ರುಪೂರ್ಣ ಅಂದ್ರೂ ಕನ್ನಡದಲ್ಲಿದೆ. ಅಶ್ರು ಅಂದ್ರೆ ಏನು? ಕಣ್ಣೀರು. ಪೂರ್ಣ ಅಂದ್ರೆ ತುಂಬಾ ಅಂತ. ಕಣ್ ತುಂಬಾ ನೀರಿಟ್ಕೊಂಡಿದ್ದಾನೆ. ಅಶ್ರುಪೂರ್ಣ. ಆಮೇಲೆ ಅಶ್ರುಪೂರ್ಣ ಆಕುಲೇಕ್ಷಣಂ. ಆಕುಲ ಅಂತಂದ್ರೆ ಅದು ಕನ್ನಡದ ಶಬ್ದ. ವ್ಯಾಕುಲ ಅಂತ, ವ್ಯಾಕುಲತೆ, ಒಂಥರ ಡಿಪ್ರೆಷನ್ ಅಂತ, ವ್ಯಾಕುಲತೆ, ಚಿಂತೆ. ಆಮೇಲೆ ಈ ಕ್ಷಣಂ ಅಂತಂದ್ರೆ ಅದು ಕನ್ನಡ. ಈ ಕ್ಷಣ ಅಂತಂದ್ರೆ ವೀಕ್ಷಣ ಅಂತಿದೆ. ಇಲ್ಲಿ ಈ ಕ್ಷಣ ಅಂತ. ಕಣ್ ತುಂಬಾ ನೀರು ತುಂಬಿಕೊಂಡಿದ್ದಾನೆ. ಬಹಳ ವ್ಯಾಕುಲತೆಯಿಂದ ಅವನು ಕಣ್ ತುಂಬ ಇಟ್ಕೊಂಡು ನೋಡ್ತಾ ಇದ್ದಾನೆ ಅಂತ. ಕಂಡಿರತಕ್ಕಂಥ ಅವನು ಅಂತ. ಕಣ್ ತುಂಬಾ ನೀರು ತುಂಬಿಕೊಂಡಿದೆ, ಅಲ್ಲಿ ದುಃಖ ತುಂಬಿಕೊಂಡಿದೆ. ಆಮೇಲೆ ವಿಷೀದಂತಂ, ವಿಷೀದ ವಿಷಾದ. ವಿಷೀದಂತಂ ಅಂದ್ರೆ ಶೋಕಯುಕ್ತನಾಗಿ, ದುಃಖಯುಕ್ತನಾಗಿ. ವಿಷೀದಂತಂ ತಂ. ಆಗ ಅರ್ಜುನನ ಕುರಿತು ಹೇಳ್ದ ಅಂತ, ಮಧುಸೂದನನ ಕುರಿತು ಹೇಳಿದನು ಅಂತ. ತಂ ಮಧುಸೂದನ ಇದಂ ವಾಕ್ಯಂ ವಾಚ. ಮಧುಸೂದನನಿಗೆ ಈ ಮಾತನ್ನು. ಮಧುಸೂದನ ಅಂದ್ರೆ ಮಧು ಅಂತಕ್ಕಂಥ ರಾಕ್ಷಸನ್ನ, ಸೂದನ ಅಂದ್ರೆ ಸಾಯಿಸಿದಂತ ಕೃಷ್ಣ. ಅದಕ್ಕೋಸ್ಕರ ಮಧುಸೂದನ ಅಂತ ಹೆಸರು. ಇದಂ ವಾಕ್ಯಂ ವಾಚ, ಈ ವಾಕ್ಯವನ್ನು ಹೇಳಿದನು. ಅಂದ್ರೆ ಸಂಜಯ ಈಸ್ ಎ ರಿಪೋರ್ಟರ್, ಪ್ರೆಸ್ ರಿಪೋರ್ಟರ್ ತರ. ಅದೇ ಪ್ರೆಸ್ ರಿಪೋರ್ಟರ್ ಎದುರುಗಡೆ ಬಂದಿರುತ್ತೆ, ಇಲ್ಲೇ ಕೂತ್ಕೊಂಡಂಗೆ ಎಲ್ಲ ಟಿವಿನಲ್ಲಿ ಬಂದಂಗೆ ಬರ್ತಾ ಇದೆ ಕಣ್ಮುಂದೆ. ಅದನ್ನ ಧೃತರಾಷ್ಟ್ರಂಗೆ ಹೇಳ್ತಾನೆ. ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣ ಆಕುಲೇಕ್ಷಣಂ ವಿಷೀದಂತಂ ಮಧುಸೂದನ ಇದಂ ವಾಕ್ಯಂ ವಾಚ. ಭಗವಂತನಿಗೆ ಮಧುಸೂದನಿಗೆ ಹೇಳಿದನು. ಇನ್ನೊಂದು ಶ್ಲೋಕ ಓದ್ತಿ ನೋಡಿ. ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನ. ಹೇಳ್ಬಿಟ್ಟು
ಆಗ ಈಗ ಕೃಷ್ಣ ಮಾತಾಡಕ್ಕೆ ಶುರು ಮಾಡ್ತಿದ್ದಾನೆ. ಇಲ್ಲಿ ಮಾಡಿದ್ಮೇಲೆ 11ನೇ ಶ್ಲೋಕದಿಂದ ನಿಜವಾದಂತ ಒಂದು ತತ್ವ ಶುರು ಆಗುತ್ತೆ. ಇವತ್ತು ಅಷ್ಟಕ್ಕೆ ಇಷ್ಟು ತಿಳ್ಕೊಳ್ಳೋಣ ಏನೇನಾಯ್ತು ಅಂತ. ಭಗವಾನ್ ವಾಚ. ಈ 2 ಶ್ಲೋಕಗಳನ್ನ ನಾವು ಕಟ್ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಫುಲ್ಲು ಡಿಪ್ರೆಷನ್ ಅಲ್ಲಿ ಕೂತ್ಕೊಂಡಿದ್ದಾನೆ ಅರ್ಜುನ. ಇಂತಹ ಕಡೆಗೆ ಎಲ್ಲಿ ಕೂತ್ಕೊಳ್ಬಾರ್ದು ಅಲ್ಲಿ ಕೂತ್ಬಿಟ್ಟಿದ್ದಾನೆ. ಆಗ ಕೃಷ್ಣ ಶಾಂತವಾಗಿ ಅವನಿಗೆ ಹೇಳ್ತಾನೆ, ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಈ ಪದವಿಭಾಗ ನೋಡ್ಕೊಳ್ಳಿ. ಕುತಃ ತ್ವಾಂ ಕಶ್ಮಲಂ ಇದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ಹೇ ಅರ್ಜುನ, ತ್ವಾಂ ನಿನಗೆ ವಿಷಮೇ, ವಿಷಮ ಗಳಿಗೆ, ತ್ವಾಂ ಅಂದ್ರೆ ನಿನಗೆ ಅಂತ, ವಿಷಮೇ ಅಂದ್ರೆ ವಿಷಮ ಗಳಿಗೆ ಅಂತಂದ್ರೆ ಕ್ರೂಷಿಯಲ್ ಮೂಮೆಂಟ್. ಯಾವ್ದೋ ಟೈಮ್ನಲ್ಲಿ ಅರಮನೆಯಲ್ಲಿ ಕೂತ್ಕೊಂಡಿದ್ದಾಗ ಬಂದಿದ್ರೆ ಉತ್ತರ ಆಗೋದಾಯ್ತು. ಇನ್ನೇನು ಯುದ್ಧ ಮಾಡ್ಬೇಕು. ಈಗ ಟ್ರೈನ್ ರೈಲ್ವೆ ಸ್ಟೇಷನ್ ಹೊರಟೋಗಿದ್ದಾರೆ, ರೈಲ್ವೆ ಸ್ಟೇಷನ್ಗೂ ಟ್ರೈನ್ ಹತ್ತಬೇಕು, ಟ್ರೈನ್ ಬಂದ್ಬಿಟ್ಟಿದೆ. ಆವಾಗ ಒಂದು ಕೆಲಸ ಊರಿಗೆ ಹೋಗೋಣ ಬೇಡವೆ ಅಂತ ಯೋಚನೆ ಮಾಡ್ತೇನೆ ಅಂತಂದ್ರೆ ಮಾಡ್ತಾರ. ಅಂತ ಮಹಾತ್ಮರು ಇದ್ದಾರೆ, ಏನ್ ಗೊತ್ತೈತಲ್ವ. ಹಾಗೆ ಹಾಗೆ ಇವನು ವಿಷಮಗಳಿಗೆ ಇದು ಅಂತ ಕ್ರೂಷಿಯಲ್ ಮೂಮೆಂಟ್ ನಲ್ಲಿ ವಿಷಮೇ ಇದಂ ಕಷ್ಪಲಂ ಕುತಃ ಇದಂ ಕಷ್ಪಲಂ. ಇಂಥ ಒಂದು ಕಷ್ಪಲವಾದಂತ ವಿಚಾರ, ಕೊಳಕು ವಿಚಾರ. ನೇರವಾಗಿ ಬೈತಾ ಇದ್ದೇನೆ ನೋಡಿ. ಅವನು ಇಷ್ಟೆಲ್ಲ ಹೇಳಿದಾನೆ, ಹಂಗೆ ಹಿಂಗೆ ಅನ್ಕೊಂಡು ಧರ್ಮ ಅನ್ಕೊಂಡು ಹೇಳ್ಬಿಟ್ಟಿದ್ದಾನೆ. ಅದಕ್ಕೆ ಇದಂ ಕಷ್ಪಲಂ ಕುತಃ ಸಮುಪಸ್ಥಿತಂ. ಹೆಂಗ್ ಯಾಕೆ ಇಂಥ ವಿಚಾರ ನಿನ್ನ ಮನಸ್ಸಿಗೆ ಬಂತು, ಎಲ್ಲಿಂದ ಬಂತಿದ್ದು, ಯಾವ ಕಾರಣಕ್ಕೋಸ್ಕರ ಬಂತು? ಸಂ ಉಪಸ್ಥಿತಂ, ಉಪಸ್ಥಿತಿ ಇರುವುದು ಅಂತ ಎಲ್ಲಿಂದ ಬಂತು ನಿಗಿದು? ಯಾಕೆಂದ್ರೆ ಈ ಬಂದಿರೋಂಥ ವಿಚಾರ ಏನ್ ಗೊತ್ತಿದ್ದು, ಅನಾರ್ಯ. ಆರ್ಯ ಅಂದ್ರೆ ಶ್ರೇಷ್ಠ ಅಂತ, ಅನಾರ್ಯ ಅಂದ್ರೆ ಅದು ಶ್ರೇಷ್ಠ ಅಲ್ಲದೆ ಇರತಕ್ಕಂಥ ವಿಚಾರ. ಜುಷ್ಟಂ, ಅನಾರ್ಯ ಜುಷ್ಟಂ ಅಂತಂದ್ರೆ ಶ್ರೇಷ್ಠ ವ್ಯಕ್ತಿಗಳು ಆಚರಣೆ ಮಾಡಕ್ಕಾಗದೇ ಇರೋಂಥದ್ದು, ಯೋಚನೆಯೇ ಮಾಡಕ್ಕಾಗದೇ ಇರೋಂಥ ವಿಚಾರ. ಒಬ್ಬ ವೀರನಿಗೆ, ಪರಾಕ್ರಮನಿಗೆ ರಣಾಂಗಣದಲ್ಲಿ ಕುತ್ಕೊಂಡು ಇನ್ನೇನು ಯುದ್ಧ ಶುರು ಆಗ್ಬೇಕು, ಫೈರ್ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಇಂಥ ವಿಚಾರ ಬಂತಲ್ಲ, ಇದು ಒಬ್ಬ ಶ್ರೇಷ್ಠ ವ್ಯಕ್ತಿಗಳಿಗೆ ಇದು ಆಚರಣೆ ಮಾಡ್ತಕ್ಕಂಥ ಅಯೋಗ್ಯವಾದಂತಹ ವಿಚಾರ ಇದೆ. ಜೊತೆಗೆ ಅಷ್ಟೇ ಅಲ್ಲ, ಅಸ್ವರ್ಗ್ಯಂ. ಸ್ವರ್ಗ ಅಂದ್ರೆ ಸುಖ, ಅಸ್ವರ್ಗ್ಯಂ ಅಂದ್ರೆ ಸುಖ ಕೊಡದೇ ಇರತಕ್ಕಂಥದ್ದು, ಸ್ವರ್ಗ ಸಿಗದೆ ಇರತಕ್ಕಂಥ ವಿಚಾರ ಇದೆ ಅಸ್ವರ್ಗ್ಯಂ. ಆಮೇಲೆ ಅಕೀರ್ತಿಕರಂ, ಇದನ್ನ ಕೀರ್ತಿ ಕೂಡ ಸಿಗಲ್ಲ. ಏನೋ ದೊಡ್ಡ ಕೆಲಸ ಮಾಡ್ಬಿಟ್ಟ ಅಂತ ಅನ್ನೋಂಥದ್ದು ಆಗಲ್ಲ. ಎಲ್ಲರ ಕೈಲೂ ಬಯಸ್ಕೊಳ್ಬೇಕು, ಉಗಿಸ್ಕೊಳ್ಬೇಕಾಗ್ಬರ್ತಂತ ಕೆಲಸ ನೀವು ಮಾಡ್ತಾ ಇರೋಂಥದ್ದು ಈಗ ಇರಬಾರ್ದು ಅಂತ ಹೇಳಿದ್ದಾನೆ. ಅರ್ಜುನ, ತ್ವಾಂ ವಿಷಮೇ ಇದಂ ಕಷ್ಪಲಂ ಕುತಃ ಸಮುಪಸ್ಥಿತಂ ಅನಾರ್ಯ ಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ. ಅಂತ ವಿಷಯ ಯಾಕೆ ನಿನಗೆ ಬಂದಿದ್ದಾರೆ ನಿನ್ ತಲೆನಲ್ಲಿ ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ಯಾವಾಗ ಯಾವ ವಿಚಾರ ಮನಸ್ಸಿಗೆ ಬರೋಕೊಂದು ಇಷ್ಟು ಇಂಪಾರ್ಟೆಂಟ್. ಇನ್ನೊಂದು ಏನಂತಂದ್ರೆ, ಇದು ನಮಗೆ ಹೆಂಗೆ ಸಂಬಂಧ ಆಗತ್ತೆ ಅಂತಂದ್ರೆ, ಅನೇಕ ಬಾರಿ ನಮ್ಗಳಿಗೆ ಹಿಂಗೆ ಆಗ್ಬಿಡುತ್ತೆ. ಹಿಂಗೆ ಯಾವುದೋ ಒಂದು ಮನಸ್ಸು ಕೆಡಿಸ್ಕೊಂಡು ಡಿಪ್ರೆಷನ್ ಮಾಡ್ಕೊಂಡ್ಬಿಟ್ಟು ಒಳ್ಳೆ ಕೆಲಸ ಮಾಡೋಕ್ಕೂ ಆ ಸಮಯದಲ್ಲಿ ನೆಗೆಟಿವ್ ಥಿಂಕಿಂಗ್ ಶುರು ಮಾಡುತ್ತಂದ್ರೆ ಈ ಥರವೆಲ್ಲ ಆಗತ್ತೆ. ಅದರಿಂದ ವಿಚಾರ ಮಾಡೋದು ಹೆಂಗಿರ್ಬೇಕು ಅಂದ್ರೆ, ಇಟ್ ಶುಡ್ ಬಿ ಪ್ಯೂರ್, ಪರ್ಫೆಕ್ಟ್, ಹೈಲಿ ಇನ್ಸ್ಪೈರಿಂಗ್ ಅಂತ ವಿಚಾರ ಯೋಚನೆ ಮಾಡೋಕೆ ಹೊರತು ನಕಾರಾತ್ಮಕ ಚಿಂತನೆ ಮಾಡಬಾರದು ಅಂತ ಈ ಶ್ಲೋಕದಿಂದ ತಿಳ್ಕೊಳ್ಬೇಕು. ನಮಗ್ ನಾವು ಹೇಳ್ಕೋಬೇಕು ಈ ಶ್ಲೋಕನ. ಏನೋ ಬರುತ್ತೆ ನಮ್ಮ ಮನಸ್ಸಿಗೂ ಇದೇ ತರ ವಿಚಾರಗಳು ಬಂದಾಗ ಈ ಜ್ಞಾಪಕ ಬರುತ್ತೆ. ಇನ್ನೊಂದು ಶ್ಲೋಕ ಓದ್ತೀನಿ, ನೋಡ್ಕೊಳ್ಳಿ. ಕುತಸ್ತ್ವಾ ಕಷ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಇನ್ನು 3ನೇ ಶ್ಲೋಕ. ಇದಂತೂ ನಮ್ಮೆಲ್ಲ ಬಡದೆಪ್ಸ್ತಕ್ಕಂಥ ಶ್ಲೋಕ ಇದು. ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ನೈತತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಕ್ಲೈಬ್ಯಂ
ಮಾಸ್ಮಗಮಃ ಪಾರ್ಥ ನ ಏತತ್ ತ್ವಯಿ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವಾ ಉತ್ತಿಷ್ಟ ಪರಂತಪ. ಅಂದ್ರೆ ಈ ಒಂದು ಶ್ಲೋಕ ಎಷ್ಟು ಇನ್ಸ್ಪೈರಿಂಗ್ ಇದೆ ಅಂತ ನೋಡಿ. ಪಾರ್ಥ, ಅವನು ಹೆಸರುಗಳನ್ನು ಸಂಬೋಧನೆ ಮಾಡೋದ್ರಲ್ಲೂ ಅದ್ರ ಹಿಂದೆ ಒಂದು ಉದ್ದೇಶ ಇರುತ್ತೆ. ಪಾರ್ಥ ಅಂತ ಹೇಳಿದ್ರೆ, ಅಲ್ಲ ಅರ್ಜುನ, ಯಾರು ನೀನು? ಕುಂತಿಯ ಮಗ, ಪೃಥ್ವೆಯ ಮಗ ನೀನು. ಇನ್ನಂತ ನಿಂಗೆ ಯೋಚನೆ ಮಾಡೋದಾ ಅಂತ. ಬರೀ ಪಾರ್ಥ ಅಂದ್ರೆ ಸಾಕು, ಅದ್ರ ಅರ್ಥ ಬಂದ್ಬಿಡು. ಏ ಪಾರ್ಥ, ಕ್ಲೈಬ್ಯಂ ಮಾಸ್ಮಗಮಃ. ಕ್ಲೈಬ್ಯ ಅಂತಂದ್ರೆ ಏನೂ ಮಾಡದೇ ಇರತಕ್ಕಂಥದ್ದು. ಈ ಕೆಲವು ನಪುಂಸಕತ್ವ ಅಂತ ಹಾಕಿರ್ತಾರೆ, ಅಥವಾ ಏನು ಮಾಡದೇ ಇರತಕ್ಕಂಥ, ಕ್ರಿಯಾಶೀಲತೆ ಇಲ್ಲದೆ ಇರತಕ್ಕಂಥ, ಏನು ಮಾಡೋದು ಬೇಡ ಅಂತ ಅನ್ಕೊಳ್ತಕ್ಕಂಥ ಮನಸ್ಸು ಬರುತ್ತಲ್ಲ, ಅದನ್ನ ಮಾ ಅಂದ್ರೆ ಬೇಡ ಅಂತ. ಮಾಸ್ಮಗಮ, ಒಂದು ಬೇಡ. ಡೋಂಟ್ ಬಿಕಮ್ ಇನ್ಆಕ್ಟಿವ್ ಅಂತ. ಬರೀ ಇನ್ಆಕ್ಟಿವ್ ಅಂತಂತಲ್ಲ, ಒಂಥರ ಬೈದು ಹೇಳುವಂಥದ್ದು. ನೀನು ಕ್ಲೈಬ್ಯಂ ಮಾಸ್ಮಗಮಃ ಅಂತಂದ್ರೆ ನಪುಂಸಕತ್ವನ ಹೊಂದಬೇಡ ಅಂತ ಬೈದು ಹೇಳ್ತಾ ಇರುವಂಥದ್ದು. ತ್ವಯಿ ಏತತ್ ನಾ ಉಪಪದ್ಯತೆ. ತ್ವಯಿ, ನಿನಗೆ, ಏತತ್ ಅಂದ್ರೆ ಇದು, ನಾ ಉಪಪದ್ಯತೆ, ನಿನಗೆ ಸರಿ ಬೀಳುವಂಥದ್ದಲ್ಲ. ನಾ ಉಪಪದ್ಯತೆ, ಇದು ನಿನ್ಗೆ ಸರಿಯಲ್ಲ. ಈ ಪರಂತಪ, ತಿರ್ಗ ನೋಡಿ, ಪರಂತಪ ಅಂತ ಅಡ್ರೆಸ್ ಮಾಡ್ತಾರೆ, ಉತ್ಸಾಹ ಬರ್ಲಿ ಅವನಿಗೆ. ಯಾಕಂದ್ರೆ ಪರ ಅಂತಂದ್ರೆ ಪರಂ ಅಂತ ಶತ್ರುಗಳನ್ನ, ತಪನ, ತಾಪ, ಸುಡುವುದು ಅಂತ. ಶತ್ರುಗಳನ್ನು ಸುಟ್ಟಾಗತಕ್ಕಂಥವನೇ ಮಹಾವೀರಾದಿ ವೀರ ನೀನು. ಇನ್ನಂತವನಿಗಿಂತ ವಿಚಾರ ಬರುವ. ಏ ಪರಂತಪ. ಕ್ಷುದ್ರಂ ಹೃದಯ ದೌರ್ಬಲ್ಯಂ, ಕ್ಷುದ್ರವಾದಂತ, ನೀಚವಾದಂತ ಹೃದಯ ದೌರ್ಬಲ್ಯಂ. ಹೃದಯ ದೌರ್ಬಲ್ಯ ಅಂದ್ರೆ ಮಾನಸಿಕ ದೌರ್ಬಲ್ಯ, ಎಮೋಷನಲ್ ವೀಕ್ನೆಸ್. ಹೃದಯ ದುರ್ಬಲ ಅಂದ್ರೆ ಹಾರ್ಟ್ ವೀಕ್ ಅಂತಲ್ಲ, ಮಾನಸಿಕ ಇದು, ಮಾನಸಿಕತೆ ಅಥವಾ ಎಮೋಷನಲ್ ವೀಕ್ನೆಸ್. ಅದನ್ನ ತ್ಯಕ್ತ್ವಾ, ಬಿಟ್ಬಿಟ್ಟು ಉತ್ತಿಷ್ಟ, ಎದು ನಿಲ್ಲುವುದು. ಇವತ್ತು ಈ ಶಬ್ದ ಇದು ಕೇಳ್ತಾ ಇದ್ದಂಗೆ ರೋಮಾಂಚನ ಆಗ್ಬಿಟ್ಟು ಎದ್ದು ನಿಂತ್ಕೊಳ್ಬೇಕು ಅವನು. ಆ ರೀತಿ ಜೋರಾಗಿ ಹೇಳ್ತಾನೆ. ಎರಡೇ ಶ್ಲೋಕ ಹೇಳೋದು. ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನ ಏತತ್ವಯಿ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವಾ ಉತ್ತಿಷ್ಟ ಪರಂತಪ. ನೋಡಿ, ಇದರಲ್ಲಿ ಒಂದೇ ಶ್ಲೋಕದಲ್ಲಿ ಮೇಲ್ಗಡೆಗೆ ಪಾರ್ಥ ಅಂತ ಕರೆದು ಎಬ್ಬಿಸ್ತಾವ. ಏ ನಿನ್ನಂತಾವ್ ನೀನು, ಮಹಾನ್ ಮಾತೆ ಆಗಿರ್ತಕ್ಕಂಥ ಕುಂತಿಯ ಮಗ ನೀನು, ಮಹಾತ್ಯಾಗಿ ದೈವಭಕ್ತಳು ಆಗಿರ್ತಕ್ಕಂಥ ಕುಂತಿಯ ಮಗ, ನಿನ್ನಂತಾವ್ ನಿಂತ ವಿಚಾರನ. ಅಷ್ಟೇ ಅಲ್ಲ, ನೀನು ಇಡೀ ತನಕ ಜೀವನದಲ್ಲಿ ಎಷ್ಟು ಯುದ್ಧ ಮಾಡಿದ್ದಿ, ಎಷ್ಟು ಜನ ನೀನ್ ಸೋಲ್ಸಿದ್ದಿ, ಎಷ್ಟು ಕಡೆ ಗೆದ್ದಿದ್ದಿ ನೀನು. ಸೋತೆ ಇಲ್ಲ ನೀನು, ಅದಕ್ಕೆ ಅವ್ನು ವಿಜಯ ಅಂತ ಹೆಸರು, ಇನ್ನೊಂದು ಹೆಸರು. ಅಂತ ನಿನ್ನಂತ ಅವನಿಗೆ ಈ ತರ ಇಷ್ಟೊಂದು ವೀಕ್ನೆಸ್, ಚೀಚಿ ಸರಿ ಇಲ್ಲ ಇದು ಅಂತ ಹೇಳ್ತಾರೆ. ಇದು ಬಹಳ ಚೆನ್ನಾಗಿರ್ತಕ್ಕಂಥ ಶ್ಲೋಕ. ಯಾವತ್ತು ನಾವು ನಿಷ್ಕ್ರಿಯರಾಗ್ತೀವಿ, ಸುಮಾರಿಗಳಾಗ್ಬಿಡ್ತೀವಿ, ಮತ್ತೆ ಅಯ್ಯೋ ಯಾರಪ್ಪ ಮಾಡ್ತಾರೆ ಈ ಕೆಲಸ ನಮ್ಗೆ ಯಾಕಪ್ಪ ಬೇಕು ಅಂತ ನಕಾರಾತ್ಮಕ ಚಿಂತೆ ಬರುತ್ತಲ್ಲ, ಆಗ ಈ ಶ್ಲೋಕ ಹೇಳ್ಕೊಡ್ರು ಸಾಕು, 2 ಸತಿ ಉತ್ಸಾಹ ಮಾಡಿ ಕಮಾನ್ ಗೆಟ್ ಅಪ್ ನೋಡಿ. ಕ್ಲೈಬ್ಯಂ ಮಾಸ್ಮಮ ಪಾರ್ಥ ನ ಏತತ್ವಯಿ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವಾ ಉತ್ತಿಷ್ಟ ಪರಂತಪ ಅಂತ ಹೇಳ 2 ಶ್ಲೋಕ ಹೇಳಿದ್ಮೇಲೆ ಈಗ ಅರ್ಜುನ ಆ ಒಂದು 100% ನಕಾರಾತ್ಮಕದಿತ್ತಲ್ಲ, ಆ ಮೂಡ್ನಲ್ಲೇ ಇದ್ದಾನೆ. ಆದ್ರೂ ಕೂಡ ಕೃಷ್ಣ ಒಳ್ಳೆ ಕಪಾಳ ಕೊಡ್ದಂಗೆ ಹೇಳಿದಾನೆ 2 ಶ್ಲೋಕ. ಹಂಗಾಗಿ ಸ್ವಲ್ಪ ಎಚ್ಚರಿಕೆ ಆಗಿದೆ. ಈಗ ಮಾತಾಡಕ್ ಶುರು ಮಾಡ್ತಾ ಇದ್ದಾನೆ. ಆದ್ರೂ ಕೂಡ ಅವನ ಧ್ವನಿಯಲ್ಲಿ ಆ ಒಂದು ಅಧಿಕಾರದ ಅಥವಾ ಜಬರ್ದಸ್ತನ ಮಾತಿಲ್ಲ. ಮುಂದಿನ ಶ್ಲೋಕ ಕೇಳಿ. ಅರ್ಜುನ ಉವಾಚ ಕಥಂ ಭೀಷ್ಮಂ ಅಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಷುಭಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹಾರ್ ಹರಿಸೂದನ. ಕಥಂ ಭೀಷ್ಮಂ ಅಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಷುಭಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ಹರಿಸೂದನ. ಈಗ ಇಲ್ಲಿ ಹೇಳ್ತಿದ್ದಾನೆ ಅರ್ಜುನ ವಾಚ ಅಂದ್ರೆ ಅರ್ಜುನ ಹೇಳ್ತಿದ್ದಾನೆ ಕಥಂ ಅಂದ್ರೆ ಹೇಗೆ ಅಂತ. ಇಲ್ಲಿ ಕೃಷ್ಣನ್ಗೆ ಇವನು 2 ಸಾಲಲ್ಲೂ ಬೇರೆ ಹೆಸರು ಕರೆದಿದ್ದಾನೆ. ಇದು ವಿಚಿತ್ರ ಇದೆ. ಇವನು ಯುದ್ಧ ಮಾಡಲ್ಲ ಅಂತ ಕೂತ್ಬಿಟ್ಟಿದ್ದಾನೆ ಅರ್ಜುನ.
ಯುದ್ಧ ಮಾಡೋ ಸತ್ತೋಗ್ತಾರೆ ಮಾಡ್ತಾರೆ ಅಂತ ತಿಳ್ಕೊಂಡು ಬರೀ ನೆಗೆಟಿವ್ ಮಾತಾಡ್ಕೊಂಡು ಕೂತಿದ್ದಾನೆ. ಆದ್ರೆ ಕೃಷ್ಣನ್ ಕರೀತಾ ಇರೋದೇನು, ಕೃಷ್ಣ ಅಂತ ಹೇಳ್ತಿಲ್ಲ ಅವನು, ಮಧುಸೂದನ ಅಂತ ಹೇಳ್ತಿದ್ದಾನೆ. ಮಧು ಅನ್ನತಕ್ಕಂಥ ದೈತ್ಯನ ಸಂಹಾರ ಮಾಡಿದಂಥವನೇ ಅಂತ ಹೇಳ್ತಿದ್ದಾನೆ. ಆ ಶಬ್ದಗಳು ಕೆಲವು ಹೇಳಿದ್ರೆ ಉತ್ಸಾಹ ಬರುತ್ತೆ. ಮಧುಸೂದನ, ಅಹಂ ನಾನು, ಸಂಖ್ಯೆ ಅಂದ್ರೆ ಆಗ್ಲಿ ರಣಭೂಮಿ ಯುದ್ಧ ಭೂಮಿನಲ್ಲಿ, ಕಥಂ ಯಾವ ತರದಲ್ಲಿ ಇಶುಬಿ ಬಾಣಗಳಿಂದ ಭೀಷ್ಮಾಚಾರ್ಯ ಹೇಗೆ ಬಾಣ ಬಿಡ್ಲಿ, ಚ ಮತ್ತು ದ್ರೋಣಾಚಾರ್ಯರಿಗೆ ಅವ್ರು ಹೇಗೆ ನಾ ಬಾಣ ಬಿಡಿ, ಅವ್ರ ಜೊತೆ ಹೇಗೆ ಯೋತ್ಸ ಅಂದ್ರೆ ಯುದ್ಧ, ಅವ್ರ ಪ್ರತಿಯಾಗಿ ನಂಗೆ ಹೇಗೆ ಯುದ್ಧ ಮಾಡಲಿಲ್ಲ. ಹೇ ಹರಿಸೂದನ ಅಂದ್ರೆ ಏನು, ಹರಿ ಅಂದ್ರೆ ಶತ್ರುಗಳನ್ನ, ಸೂದನ ಅಂದ್ರೆ ನಾಶ ಮಾಡ್ತಕ್ಕಂಥವನೇ ಅಂಥವನು ಅಂತ ಹರಿಸೂದನ. ಅವರಿಬ್ಬರು ಕೂಡ ನನಗೆ ಪೂಜಾರ್ಹೌ ಇಬ್ಬರು ಅನ್ನಕ್ಕಿದ್ವಿ ದ್ವಿವಚನ. ಅವರಿಬ್ರು ಕೂಡ ನಾನು ಪೂಜೆ ಮಾಡಕ್ಕೆ ಅರ್ಹತೆ ಇರ್ತಕ್ಕಂಥವ್ರು, ಪೂಜೆಗೊಳ್ತಕ್ಕಂಥವ್ರು, ಹೇಗೆ ಅವ್ರ ಮೇಲೆ ಬಾಣ ಬಿಡ್ಲಿ ಅಂತ ಹೇಳ್ಕೊಂಡು ಸ್ವಲ್ಪ ನೊಂದ್ಕೊಂಡು ಹೇಳ್ತೇನೆ ಹೊರತು ಅಹಂಕಾರದಿಂದ ಹೇಳ್ತಾರೆ. ಕಥಂ ಭೀಷ್ಮಂ ಅಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಶುಭಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ಹೇ ಹರಿಸೂದನ. ಹರಿಯಿಂದ ಶತ್ರು ಅಂತ, ಕನ್ನಡದಲ್ಲೂ ಹರಿಯಿಂದ ಶತ್ರು, ಸಂಸ್ಕೃತದಲ್ಲೂ ಹರಿಯಿಂದ ಶತ್ರುಗಳ ಸಂಹಾರ ಮಾಡಿದಂಥವನೇ ನೀನ್ ಹೇಳು ಅಂತ ಹೇಳ್ತೇನೆ. ಹೇಗೆ ಅವ್ರ ಮೇಲೆ ಬಾಣ ಬಿಡಕಾತೆ ಅನ್ಕೊಂಡು ಒಂಥರ ಪ್ರಶ್ನಾರ್ಥಕವಾಗಿ ಕರುಣೆಯಿಂದ ಹೇಳ್ತಾ ಇದ್ದಾನೆ. ಕಥಂ ಭೀಷ್ಮಂ ಅಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಶುಭಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ಹರಿಸೂದನ. ಏನಾಗ್ಬಿಡುತ್ತೆ, ಯಾರಿಗೆ ಒಂಥರ ದುರ್ಬಲ ಮನಸ್ಸಾಗ್ಬಿಟ್ಟಿರುತ್ತೆ, ವೀಕ್ ಮೈಂಡ್ ಆಗ್ಬಿಟ್ಟಿರುತ್ತೆ, ಅವ್ರು ಒಪ್ಕೊಳ್ಳಲ್ಲ. ಅವರು ಒಂದೇ ಹೌದು ನಾವು ವೀಕ್ ಮೈಂಡ್ ಆಗ್ಬಿಟ್ಟಿದ್ದೆ ಒಪ್ಕೊಳ್ಳಲ್ಲ. ನಮ್ಗೆ ಯಾಕೆ ವೀಕ್ ಮೈಂಡ್ ಆಯ್ತು ಅಂತಂದ್ರೆ, ಅವ್ರು ಹಿಂಗ್ ಅನ್ಬಿಟ್ರು ನೋಡಿ, ಹಿಂಗ್ ಅನ್ಬಾರ್ದು, ಹಿಂಗ್ ಅಂತಾರ ನಂಗೆ ಏನಾದ್ರು ಈ ರೀತಿ ನಮ್ಗೆ ಅವಮಾನ ಮಾಡ್ಬಿಟ್ರು, ಅದಕ್ಕೆ ಹಿಂಗಾಗುತ್ತೆ ಅಂತ 4 ಕಾರಣ ಕೊಡ್ತಾರೆ ಸಾಮಾನ್ಯ ಜನ ಕೂಡ. ಹಾಗೆ ಅರ್ಜುನನು ಹೇಳ್ತೇನೆ, ನಮ್ಗೆ ಯಾಕೆ ಹಿಂಗಾಗಿದೆ ಅಂತಂದ್ರೆ ನೀನೇ ಹೇಳು ನಾನು ಹಿಂಗ್ ಮಾಡ್ಲಿ ಅಂತ ತಕೊಂಡು ಸ್ವಲ್ಪ ತಗ್ಗಿದ್ದಲ್ಲಿ ಮಾತಾಡ್ತಾ ಇದ್ದೆ. 5ನೇ ಶ್ಲೋಕ. ಗುರೂನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪಿ ಲೋಕೆ ಹತ್ವಾರ್ಥ ಕಾಮಾಂಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಇದು ಅನುಷ್ಠುಪ್ ಛಂದಸ್ನಲ್ಲಿ ಇಲ್ಲ, ಅಲ್ಲಲ್ಲೇ ಕೆಲವು ಶ್ಲೋಕಗಳು ಸ್ವಲ್ಪ ಬೇರೆ ಛಂದಸ್ನಲ್ಲಿ ಇರುತ್ತೆ. ಆದ್ರೂ ನಾವು ಹೇಳೋದನ್ನ ಕಲ್ತ್ಕೋಬೇಕು. ಗುರೂನ್ ಹತ್ವ, ಗುರುಗಳನ್ನ ಕೊಂದು, ಕನ್ನಡದಲ್ಲೂ ಶಬ್ದ ಇದೆ ಗುರು ಅಂದ್ರೆ, ಗುರು ಹತ್ವ ಅಂದ್ರೆ ಕನ್ನಡದಲ್ಲೂ ಇದೆ ಹತ್ಯೆ ಮಾಡೋದು. ಗುರೂನ್ ಹತ್ವ ಹಿ, ಏಕೆಂದರೆ, ಯಾಕೆ ಹೇಳ್ತೀನಪ್ಪ ಅಂತಂದ್ರೆ, ಹಿ ಅಂದ್ರೆ ಏಕೆಂದರೆ, ಹೆಚ್ಚು ಕಡಿಮೆ ಪ್ರತಿ ಅಧ್ಯಾಯದಲ್ಲೂ 16 ಕಡೆಗೆ ಬರುತ್ತೆ ಹಿ ಅನ್ನೋದು, ಚ ಅನ್ನೋದು ಬರ್ತಾನೆ ಇರುತ್ತೆ. ಮಹಾನುಭಾವಾನ್, ಇಂಥ ಮಹಾನುಭಾವರು ಯಾರು, ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಅವರು ಬೇಕಾಷ್ಟು ಜನ ಇದ್ದಾರೆ, ಅವರೆಲ್ಲ ಮಹಾನುಭಾವರು. ಮಹಾನುಭಾವ ಅಂದ್ರೇನು, ಮಹಾ ಅಂದ್ರೆ ತುಂಬಾ, ಅನುಭಾವಿ, ತುಂಬಾ ಅನುಭವ ಇರತಕ್ಕಂಥವ್ರಿಗೆ ಮಹಾನುಭಾವರು ಅಂತ ಕರೀತಾರೆ. ಕನ್ನಡದ ಶಬ್ದ ಬಿಡ್ತೀವಿ, ನಾವು ಯೋಚನೆ ಮಾಡಿರಲ್ಲ ಅಷ್ಟೇ. ಮಹಾನುಭಾವರು ಅಂತಂದ್ರೆ ತುಂಬಾ ಜೀವನದಲ್ಲಿ ಅನುಭವ ಪಡ್ಕೊಂಡಿರ್ತಕ್ಕಂಥವ್ರು ಮಹಾನುಭಾವರು. ಗುರುವಿನ ಹತ್ವ, ಗುರುಗಳನ್ನು ಕೊಂದು, ಎಂತ ಗುರುಗಳವರು, ಮಹಾನುಭಾವರಾಗಿರ್ತಕ್ಕಂಥ ಗುರುಗಳನ್ನ, ಮಹಾನುಭಾವಾನ್ ಗುರುವಿನ ಹತ್ವ, ಮಹಾನುಭಾವರಾಗಿರ್ತಕ್ಕಂಥ ಗುರುಗಳನ್ನು ಕೊಂದು, ಭೋಕ್ತುಂ ಅಂದ್ರೆ ರಾಜ್ಯವನ್ನು ಅನುಭವಿಸ್ತಕ್ಕಂಥದ್ದು, ಅದು ಶ್ರೇಯಸ್ಸು ಅಲ್ಲ ಅಂತ. ಶ್ರೇಯ ಮಹಾನುಭಾವಾನ್ ಶ್ರೇಯ, ಅದು ಶ್ರೇಯಸ್ಸಲ್ಲ. ಅದರ ಬದಲು ಭೈಕ್ಷ್ಯಂ ಅಪಿ ಇಹಲೋಕೆ, ಭೈಕ್ಷ್ಯಂ ಅಪಿ ಇಹಲೋಕೆ ಅಂತಿದೆಯಲ್ಲ, ಅದು ಭೈಕ್ಷ್ಯಂ ಅಪಿ ಇಹಲೋಕೆ, ಈ ಲೋಕದಲ್ಲಿ, ಇಹ ಅಂದ್ರೆ ಇಲ್ಲಿ, ಪರ ಅಂದ್ರೆ ಅಲ್ಲಿ, ಇಹ ಪರ ಜ್ಞಾನ ಎಲ್ಲ ಅವನಿಗೆ ಅಂತ ಬೈಕೊಟ್ಟಿದ್ದೆ ನಾನು, ಮನೆಯವರು ದೊಡ್ಡವರು ಬೈಯೋರು. ಇಹ ಅಂದ್ರೆ ಇಲ್ಲಿ, ಪರ ಅಂದ್ರೆ ಅಲ್ಲಿ, ಅಲ್ಲಿ ಇಲ್ಲಿ ಜ್ಞಾನ ಇರಬೇಕು ಅಂತ ಹೇಳು ಹಿಂದೆ. ಆಮೇಲೆ ಅದೇ ಇಹಲೋಕ, ಈ ಲೋಕದಲ್ಲಿ ಈ ಅವ್ರನ್ನೆಲ್ಲ ಸಾಯಿಸ್ಬಿಡೋ ಶ್ರೇಯಸ್ಗಿಂತ ಒಳ್ಳೇದು ಅಂತಂದ್ರೆ ಭೈಕ್ಷ್ಯಂ ಅಂತ ಭಿಕ್ಷೆ ಬೇಡ್ಕೊಂಡು ಇರೋದು ಒಳ್ಳೇದು ಅಂತ ಅನ್ಸತ್ತೆ ಅಂತ ಹೇಳ್ತಾರೆ. ಭೈಕ್ಷ್ಯಂ ಅಪಿ, ಭಿಕ್ಷೆ ಆದ್ರೂ ಬೇಡ್ಕೊಂಡಿರಿದ್ರೆ ಈ ಲೋಕದಲ್ಲಿ ಅದೇ ಶ್ರೇಯಸ್ಸು ಅಂತ. ಶ್ರೇಯ ಅಂತ ನೋಡಿ, ಮಹಾನುಭಾವಾನ್ ಶ್ರೇಯ. ಆಮೇಲೆ
ಎರಡನೇ ಭಾಗ ಹತ್ವಾ ಅರ್ಥಕಾಮಾಂಸ್ತು. ಹತ್ವಾ ಅಂದ್ರೆ ಕೊಲ್ಲುವುದು. ಅರ್ಥಕಾಮಾಂಸ್ತು, ಅರ್ಥ ಅಂದ್ರೇನು? ಅರ್ಥ ಸಚಿವರು ಕೇಳಿದ್ವಲ್ಲ, ಹಣಕಾಸು, ಹಣದ ಬಯಕೆಗೋಸ್ಕರ. ಕಾಮ ಅಂದ್ರೆ ಬಯಕೆ, ಹಣದ ತೂ ಅಂದ್ರೆ ಅದು ಒಂದು ಪ್ರತ್ಯಯ. ಆದರೆ ಅಂದ್ರೆ ಹಣಕಾಸು, ಧನ ಸಂಪತ್ತಿಗಾಗಿ ಅವ್ರನ್ನ ಕೊಂದು, ಗುರುನಿ ಇಹ ಈವ, ಗುರುಗಳನ್ನ ಇಹ ಈವ ಇಲ್ಲೇನೆ ಅವ್ರನ್ನ ಕೊಂತು ಅಂತಂದ್ರೆ ಏನ, ಆಮೇಲೆ ನಾವು ಅದೆಲ್ಲ ಬೇಕಾದ ಸಂಪತ್ತು ಸಿಕ್ಕಿದ್ರು ಕೂಡ ಅದು ಹೇಗೆ ಅಂತಂದ್ರೆ ಪುಂಜೀಯ ಭೋಗಾನ್ ರುಧಿರ ಪ್ರತಿದಾನ್. ರುಧಿರ ಅಂತಂದ್ರೆ ರಕ್ತ, ರುಧಿರಾಭಿಷೇಕ ಅಂತ, ರಕ್ತಾಭಿಷೇಕ ಅಂತ. ರುಧಿರ ಅಂದ್ರೆ ರಕ್ತ. ಸಂಪತ್ತಿನ ಹೇಗಿರುತ್ತೆ ಅಂತಂದ್ರೆ ಅದು ರಕ್ತದಿಂದ ತೊಯ್ದಂತ ಸಂಪತ್ತಿನ ಭೋಗ, ಅದು ನನಗೆ ಬೇಡ ಅಂತ ಹೇಳ್ತಾರೆ. ಅವು ಎಲ್ಲ ಲಕ್ಷಾಂತರ ಜನ ಸತ್ತಿದ್ದಾರೆ ಗುರುಗಳನ್ನು ಕೊಂದುಬಿಟ್ಟು. ಗುರುಗಳ ರಕ್ತದಿಂದ ಬಂದಂತ ರಾಜ್ಯ ಸಿಂಹಾಸನ ನನಗೆ ಬೇಡ ಅಂತ ನಂಗೆ ನನ್ನ ಅಭಿಪ್ರಾಯ ಹೇಳ್ತಾ ಇದೆ. ಗುರೂನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯ ಭೋಕ್ತುಂ ಭೈಕ್ಷ್ಯಮಕ್ರಿಯಲು. ಯಾವ ಶ್ರೇಯಸ್ಸೋ ಯಾವ್ದಪ್ಪ ಅಂತ ಭಿಕ್ಷೆ ಬೇಡ್ಕೊಂಡು ಇರತಕ್ಕಂಥದ್ದು ಶ್ರೇಯಸ್. ಹತ್ವಾ ಅರ್ಥಕಾಮಂಸ್ತು ಗುರುನಿ ಇಹ ಇವ. ಅರ್ಥಕಾಮಗಳಿಗೋಸ್ಕರ ಗುರುಗಳನ್ನು ಕೊಂದ್ಬಿಟ್ಟ ಅಂತಕ್ಕಂಥದ್ದು. ಭುಂಜೀಯ ಭೋಗಾನ್ ರುಧಿರ ಪ್ರತಿಜ್ಞಾನ್. ಅದಕ್ಕಿಂತ ಭಿಕ್ಷೆ ಬೇಡ್ಕೊಂಡಿರ್ತಕ್ಕಂಥದ್ದೇ ಒಳ್ಳೆಯದು. ಯಾಕಂದ್ರೆ ಈ ರೀತಿ ಅವರ ರಕ್ತ ತರ್ಪಣ, ರಕ್ತದಿಂದ ತೋರಿರ್ತಕ್ಕಂಥ ಸಂಪತ್ತು ನನಗೆ ಬೇಡ ಅಂತ ಹೇಳ್ತಾರೆ. ಹೇಳಿಸ್ತು ನೋಡಿ ಶ್ಲೋಕನ ನನ್ನ ಜೊತೆಗೆ ಹೇಳಿ. ಗುರೂನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ. ಹತ್ವಾರ್ಥಕಾಮಾಂಸ್ತು ಗುರೂನ್ಯೈವಾಂ ಪುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಹತ್ವಾ ಅರ್ಥಕಾಮಾಂಸ್ತು, ಈ ರೀತಿ ಪದವೇಗ ಮಾಡಬೇಕು. ಆಮೇಲೆ ಈಗ ಅವನಿಗೆ ಯುದ್ಧನೇ ಮಾಡಲ್ಲ ಅಂತ ಕೂತಂತ ಅವನಿಗೆ ನಿಧಾನವಾಗಿ ಸಂಶಯ ಪ್ರಾರಂಭ ಆಯ್ತು. ಇದು ಸರಿಯಲ್ಲ ಅನ್ಸತ್ತೆ ನಿಂಗೆ, ಯಾಕೆಪ್ಪ ಅಂತಂದು ಹೇಳ್ದ. ಮುಂದಿನ ಶ್ಲೋಕದಲ್ಲಿ ಇನ್ ಸ್ವಲ್ಪ ಇಂಪ್ರೂವ್ಮೆಂಟ್ ಇನ್ ಥಿಂಕಿಂಗ್ ಆಗ್ತಾ ಇದೆ. ಏನಂತಂದ್ರೆ ನ ಚೈತದ್ವಿದ್ಮಾ ಕತರನ್ನೋ ಗರೀಯು ಯದ್ವಾ ಜಯೇಮ ಯದಿವಾನೋ ಜಯೇಯು ಯಾನೇವ ಹತ್ವಾ ಜಿಜೀವಿಷಾಮಃ ತೇ ಅವಸ್ಥಿತ ಪ್ರಮುಖೇ ಧಾತ್ರ ರಾಷ್ಟ್ರಾಹ. ಅಂದ್ರೆ ನೋಡಿ, ಈ ಶ್ಲೋಕ ಒಟ್ಟೊಟ್ಟಿಗೆ ಇದ್ಬಿಡುತ್ತಲ್ಲ, ಪದವಿವೇಗ ಮಾಡೋದಕ್ಕೂ ಅರ್ಥನೇ ಆಗಲ್ಲ. ಪದವಿವೇಗ ಮಾಡ್ಬಿಟ್ಟೇ ತಿಳ್ಕೊಳ್ಬೇಕು. ಮಾಡಿದಾಗ ಎಲ್ಲಾ ಶಬ್ದಗಳು ಬಹಳ ನಮಗೆ ಅಯ್ಯೋ ಹೌದು ನಮ್ಗೆ ಗೊತ್ತಾಯ್ತು, ಇವಾಗ ಅರ್ಥ ಆಗ್ತಿದೆ ಅಂತ ಅನ್ಸುತ್ತೆ. ಮಾಡದೆ ಹಂಗೆ ಹೇಳಿದ್ರೆ ಏನು ಅರ್ಥ ಆಗಲ್ಲ. ನ ಚ ಏತದ್ ವಿದ್ಮಃ, ಅದು ಚೈತದ್ ವಿದ್ಮಃ ಅಂತಿದೆಯಲ್ಲ, ಅದು ಚ ಏತತ್ ವಿದ್ಮಃ. ಏತತ್ ಅಂದ್ರೆ ಇದು ಅಂತ ಸುಮಾರು ಕಡೆ ಬರುತ್ತೆ. ಏತಾನ್ ಏತತ್ ಅಂತ. ಏತದ್ ವಿದ್ಮಃ ಕತರನ್ ನಃ ಗರೀಯಃ. ನ ಚ ಏತದ್ ವಿದ್ಮಃ ಕತರತ್ ನಃ ಗರೀಯಃ. ಕತರನ್ನೋ ಅಂತಿದೆ, ಅದು ಕತರತ್ ನಃ ಗರೀಯಃ. ಯದ್ ಯದ್ವಾ ಯತ್ ವಾ ಜಯೇಮ ಯದಿ ವಾ ನಃ ಜಯೇಯು ಯಾನ್ಯೇವ ಹತ್ವಾ ನ ಜಿಜೀವಿಷಾಮಃ ತೇ ಅವಸ್ಥಿತಾಃ ಪ್ರಮುಖೇ ಧಾತ್ರ ರಾಷ್ಟ್ರಾಃ. ಹೀಗೆ ಪದವಿಂಗಡಣೆ ಮಾಡ್ಬೇಕು. ಅದಕ್ಕೆ ಪ್ರತಿ ಬಾರಿ ನಾನು ಹೇಳ್ತಾ ಇರ್ತೀನಿ, ದಿನಾಗ್ಲೂ ಹೇಳ್ತಾ ಇರ್ತೀನಿ, ಎಲ್ಲರ ಪುಸ್ತಕ ಇರ್ಬೇಕು. ಪದವಿ ವಿಭಾಗ ಪುಸ್ತಕ ಇಟ್ಕೊಂಡು ಕೂತ್ಕೋಬೇಕು. ಕಲಿಬೇಕು. ನಾವು ಕಲಿಯಕ್ಕೋಸ್ಕರ ನಾವು ಕೇಳ್ತಾ ಇದ್ವಿ. ಪ್ರವಚನ ಅಲ್ಲ, ಉಪದೇಶನೂ ಅಲ್ಲ. ಭಗವದ್ಗೀತೆಯನ್ನ ಕಲಿಯಕ್ಕೆ ಪ್ರಯಾಣ ಮಾಡಿದ್ವಿ. ಅದಕ್ಕೆ ಪುಸ್ತಕ ಇಟ್ಕೊಳ್ಳೇಬೇಕು. ಇಟ್ಕೊಂಡು ನೋಡ್ಕೋತಾ ಇರಬೇಕು. ನೋಡಿ, ಏತತ್ ಇದನ್ನು ಚ ಅಂದ್ರೆ ಮತ್ತು ನ ವಿದ್ಮಃ ಇದನ್ನು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತೀನಿ. ಮುಂಚೆ ನಾನು ಹೇಳಿದ್ದೆ ಸರಿ ಇತ್ತಿದ್ದ. ಈಗ ನಚ ಏತದ್ ನ ವಿದ್ಮಃ ಇದು ನನಗೆ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ನಹ ನಮಗೆ ಅಂತ ಕತರದ್ ಗರೀಯ, ನಮ್ಗೆ ಯುದ್ಧ ಮಾಡ್ತೀವಲ್ಲ, ಇದ್ರಲ್ಲಿ ಯಾವ್ದು ಶ್ರೇಷ್ಠ ಅಂತ, ಯುದ್ಧ ಮಾಡೋದು ಶ್ರೇಷ್ಠನೋ ಮಾಡದೇ ಶ್ರೇಷ್ಠ ಅಂತ ಗೊತ್ತಾಗ್ತಿಲ್ಲ ಅಂತ ದಾರಿಗೆ ಬಂದೆ. ಕತರತ್ ಅಂದ್ರೆ ಯಾವುದು ಅಂತ, ಗರಿ ಅಂದ್ರೆ ಶ್ರೇಷ್ಠ, ಅಣಿಮಾ ಮಹಿಮಾ ಗರಿಮಾ ಅಂತ ಹೇಳ್ತೀವಿ, ಶ್ರೇಷ್ಠ ಅಂತ.
ಯತ್ ವಾ ಜಯೇಮ ಅಂದ್ರೆ ಒಂದು ವೇಳೆ ಜಯೇಮ ನಾವೇ ಗೆಲ್ತೀವೋ, ಜಯೇಮ ಅಂದ್ರೆ ನಾವು ಗೆಲ್ತೀವೋ, ಅಥವಾ ಯದ್ವಾ ಅಂದ್ರೆ ಯತ್ ವಾ, ಅಥವಾ ನಾ ಜಯೇಯು ಅವರೇ ನಮ್ಮನ್ನು ಗೆದ್ಬಿಡ್ತಾರೋ, ಯಾನ್ ಹತ್ವ ನ ಜಿಜೀವಿಷಾಮಹ ನ, ಈಗ ನಾವೇ ಗೆಲ್ತೀವೋ ಅವ್ರು ಗೆಲ್ತೀವೋ ಅಂತ ಗೊತ್ತಿಲ್ಲ. ಇದು ನಿಜವಾದಂತ ಮಾತು. ಇದು ಮುಂಚೆ ಹೇಳಿದ್ದೆ ನಾನು, ಎಲ್ರೂ ಸಾಯಿಸ್ಬೇಕಾಗಿ ಬಂದ್ಬಿಡ್ತೇನೆ, ಅವ್ರೇನ್ ಸಾಯಿಸ್ಬಿಟ್ಟಿದ್ದೆ, ಅದಕ್ಕೋಸ್ಕರ ಈಗ ಹೇಳ್ತಾ ಇರೋದು. ಈಗ ನಾವ್ ಗೆಲ್ತೀವೋ ಅಥವಾ ಅವ್ರು ಗೆಲ್ತಾರೋ ಅನ್ನತಕ್ಕಂಥದ್ದು ಅದು ಗೊತ್ತಿಲ್ಲ. ಅಷ್ಟೇ ಅಲ್ಲ, ಹತ್ವ ಜಿಜೀವಿಷಾಮಹ ನ, ಅವ್ರನ್ನೆಲ್ಲ ಕೊಂದ್ಬಿಟ್ಟು ನಾವು ಜೀವಿಸಕ್ಕಾಗತ್ತಾ? ಆಗೋದಿಲ್ಲ. ತೇಯೇವ ಧಾತರಾಷ್ಟ್ರಾಹ ಪ್ರಮುಖೇ ಅವಸ್ಥಿತ, ಯಾರನ್ನ ನಾವು ಕೊಂದ್ಬಿಟ್ಟಿರ್ಬೇಕು ಅಂತ ಅವರೆಲ್ಲ ನಮ್ಮ ಎದುರುಗಡೆ ನಿಂತ್ಕೊಂಡಿದ್ದಾರೆ. ಹೇಗೆ ಅವ್ರನ್ನ ಕೊಳ್ಳಿ? ಯಾಕಂದ್ರೆ ಅವ್ರನ್ನೆಲ್ಲ ಕೊಂದ್ಬಿಟ್ಟ ಮೇಲೆ ಯಾರು ಇರೋದಿಲ್ಲ, ನಾವು ಹೆಂಗೆ ರಾಜ್ಯಭಾರ ಮಾಡ್ತೀವಿ, ನಾವು ಹೆಂಗ್ ಸುಖವಾಗಿ ಹೆಂಗಿರ್ತೀವಿ ಅಂತ ಅದನ್ನೇ ಹೇಳ್ತಿದ್ದಾರೆ. ಅಂದ್ರೆ ಹಂತವಾಗಿ ತನ್ನ ಒಂದು ಆ ಡಿಪ್ರೆಷನ್ ಇಂದ ಇಳಿತಾ ಇದ್ದಾನೆ ಅಂತ ಅರ್ಥ. ಅಂದ್ರೆ ಏತತ್ ಚನ ವಿದ್ಮ, ಇದ್ದಂಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೆ. ಇದು ಆಕ್ಚುಲಿ ಕೊನೆಗೆ ಹಾಕಬೇಕಾಯ್ತು, ಇದ್ದಂಗೆ ಗೊತ್ತಾಗ್ತಿಲ್ಲ. ನಾವೇ ಫಸ್ಟ್ ಗೆಲ್ತೀವೋ ಅವ್ರು ಗೆಲ್ತಾರೋ ಅದು ಗೊತ್ತಿಲ್ಲ. ಅಥವಾ ಇವ್ರನ್ನೆಲ್ಲ ಕೊಂದಾದ ನಂತರ ನಾವು ಹೇಗೆ ರಾಜ್ಯಭಾರ ಮಾಡಕ್ಕಾಗತ್ತೆ? ಎಲ್ರೂ ಸಾಯಿಸ್ಬಿಟ್ಟಿರ್ತೀವಿ, ಸಾಯಿಸಿದಂತ ಒಂದು ಕಪ್ಪು ಕಳಂಕನ ಮೇಲೆ ಬಂದ್ಬಿಟ್ಟಿರುತ್ತೆ. ಈ ತರ ಯೋಚನೆ ಮಾಡ್ತೇನೆ. ನ ಚೈತದ್ ವಿದ್ಮಃ ಕತರತ್ ನಹ ಗರೀಯ, ನಹ ನಮಗೆ ಅಂತ. ಯದ್ವಾ ಜಯೇಮ ಇದಿವಾ ನೋ ಜಯೇಯು, ನೋತಿದೆ ಅದು ನಹ ನಮಗೆ ಅಂತ. ನಾವೇ ಗೆಲ್ತೀವೋ ಅಥವಾ ಅವರೇ ನಮ್ಮನ್ನು ಗೆಲ್ತಾರೋ ಗೊತ್ತಿಲ್ಲ. ಯಾನೇವ ಹತ್ವಾ ನ ಜಿಜೀವಿಷಾಮಃ, ಯಾರ್ಯಾರನ್ನು ಕೊಂದಂತ ನಾವು ವಾಸ ಇದು ಬದುಕಕ್ಕಾಗೋದಿಲ್ವೋ, ತೇ ಅವಸ್ಥಿತಾ ಪ್ರಮುಖೇ ಧಾತರಾಷ್ಟ್ರಾಹ, ಪ್ರಮುಖರಾಗಿರ್ತಕ್ಕಂಥ ಧೃತರಾಷ್ಟ್ರನ ಮಕ್ಕಳು ಅವರೆಲ್ಲ ಇದ್ದಾರೆ, ಅವರೆಲ್ಲ ಕೊಂದ್ಬಿಟ್ಟು ನಾವು ಹಿಂಗಿರಕ್ಕಾಗತ್ತೆ ಅಂತ ಒಂಥರ ಸ್ವಗತ ಅಂತೆಲ್ಲ ಆತರ ಹೇಳ್ಕೊತಾ ಇದ್ದಾನೆ. ಶ್ಲೋಕ ಒಂದ್ಸತಿ ಓದ್ತೀನಿ, ನೋಡ್ಕೊಳ್ಳಿ. ನ ಚೈತದ್ವಿದ್ಮಾ ಕತರನ್ನೋ ಗರೀಯೋ, ಯದ್ವಾ ಜಯೇಮ ಯದಿವಾ ನೋ ಜಯೇಯು, ಯಾನೇವ ಹತ್ವಾ ನ ಜಿಜೀವಿಷಾಮ ತೇ ಅವಸ್ಥಿತಃ ಪ್ರಮುಖೇ ಧಾತರಾಷ್ಟ್ರಾಹ. 7ನೇ ಶ್ಲೋಕ. ಕಾರ್ಪಣ್ಯ ದೋಷೋ ಅಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ, ಯತ್ ಶ್ರೇಯಾಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಈಗ ದಾರಿಗೆ ಬರ್ತಾ ಇದ್ದಾನೆ. ಎಂತಂದ್ರೆ ಕಾರ್ಪಣ್ಯ ದೋಷ ಅಪಹತ ಸ್ವಭಾವ. ಕಾರ್ಪಣ್ಯ, ಕೃಪಣ, ಕಾರ್ಪಣ್ಯ ಅಂದ್ರೆ ಕಾರ್ಪಣ್ಯ ಅಂತಂದ್ರೆ ಒಂದು ಹೇಳಿತನ, ಅದರ ದೋಷ ಅಥವಾ ಅಜ್ಞಾನದಿಂದ ಅಂತ ಅನ್ಕೊಳ್ಳಿ. ಇದರಿಂದ ಅಪಹತ ಸ್ವಭಾವ, ಅಪಹತ ಅಂದ್ರೆ ಅಪಹರಣ, ಸ್ವಭಾವ, ನಂದೇನು ಮೂಲ ಸ್ವಭಾವ ಇದೆ ಅದೇ ಅಪಹರಣ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಕಾರ್ಪಣ್ಯ ದೋಷವು ಅಪಹತ ಸ್ವಭಾವ. ಧರ್ಮ ಸಮ್ಮೂಢ ಚೇತ, ಧರ್ಮ ಅಂತಂದ್ರೆ ಜಾತಿ ಅಲ್ಲ, ಧರ್ಮ ಅಂದ್ರೆ ಬೇರೆ, ನೀತಿ, ಸರಿ ತಪ್ಪು ಅಂತ ಗೊತ್ತಾಗ್ತಿಲ್ಲ ಅಂತ. ಧರ್ಮದ ವಿಷಯದಲ್ಲಿ ಮೂಢಚೇತ, ಮೂಢ ಅಂದ್ರೇನು? ಮೂರ್ಖ, ಅಜ್ಞಾನಿ ಅಂತ. ಚೇತ ಅಂದ್ರೆ ಚೇತಸ್ಸು ಅಂದ್ರೆ ಮನಸ್ಸು ಅಂತ. ನನ್ನ ಮನಸ್ಸು ಮೂಢ ಆಗ್ಬಿಟ್ಟಿದೆ, ಅಂದ್ರೆ ಸರಿ ತಪ್ಪು ಗೊತ್ತಾಗ್ತಿಲ್ಲ. ತ್ವಾಂ ಪೃಚ್ಛಾಮಿ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ಅಂತ ಏನ್ ಜೋರಾಗಿ ಹೇಳಿದ್ದ. ಸೇನೆಯವರು ರಥಂ ಸ್ಥಾಪಯಮೇ ಅಚ್ಯುತ ಅಂದಂತವನು ಈಗ ಕೃಷ್ಣನ ಎದುರುಗಡೆಗೆ ಸರೆಂಡರ್ ಆಗಿದ್ದಾನೆ. ನಾನು ನಿನ್ ಕೇಳ್ತಾ ಇದ್ದೀನಿ ಅಂತ. ಯಾಕಂದ್ರೆ ನಾನಿನ್ ಶಿಷ್ಯ. ನೋಡಿ, ತ್ವಾಂ ಪೃಚ್ಛಾಮಿ, ನಾನು ನಿನ್ ಕೇಳ್ತೀನಿ. ಯಾವ್ದು ಯತ್ ನಿಶ್ಚಿತಂ ಶ್ರೇಯ ಸ್ಯಾತ್, ಯಾವ್ದು ನಿಶ್ಚಿತ, ಯಾವ್ದು ಸರಿಯಾದ್ದು ಅಂತ ಅನ್ನೋಂಥದ್ದನ್ನ, ಯಾವ್ದು ನಿಶ್ಚಿತಂ ಶ್ರೇಯ, ನನ್ಗೆ ಯಾವ್ದು ಶ್ರೇಯಸ್ಕರವಾದಂತಹದ್ದು ಅನ್ನೋದನ್ನ ತತ್ ಮೇ ಬ್ರೂಹಿ, ದಯವಿಟ್ಟು ಅದನ್ನ ಹೇಳು ಅಂತ ಹೇಳ್ತಾರೆ. ನನಗೆ ಯಾವ್ದು ಶ್ರೇಯಸ್ಸು ಅದನ್ನ ಹೇಳು, ಬ್ರೂಹಿ ಅಂದ್ರೆ ಹೇಳು ಅಂತ. ಅಹಂ ತೇ ಶಿಷ್ಯ, ಅಹಂ ತೇ ಶಿಷ್ಯ, ನಾನು ನಿನ್ ಶಿಷ್ಯಪ್ಪ, ಸರೆಂಡರ್ ಆಗಿದೆ. ತ್ವಾಂ ಪ್ರಪನ್ನಂ ಮಾಂ ಶಾದಿ, ತ್ವಾಂ ಪ್ರಪನ್ನಂ, ನಾನು ನಿನಗೆ ಪ್ರಪನ್ನನಾಗಿದ್ದೇನೆ. ಪ್ರಪತ್ತಿ, ಪ್ರಪನ್ನ ಅಂತಂದ್ರೆ ಶರಣಾಗತನಾಗಿದ್ದೇನೆ. ಮಾಂ, ನನ್ಗೆ ಶಾಧಿ ಅಂದ್ರೆ ಶಾ ಅಧಿ ಅಂತಂದ್ರೆ ಉಪದೇಶ ಮಾಡುವಂತ.
ಉಪದೇಶದ ಒಂದು ಶಬ್ದ ಶಾ ತಗೊಂಡ್ರೆ ಶಾದಿ ಇದು ಉಪದೇಶ ಮಾಡು. ಶ್ರೇಯಸ್ಸು ಪ್ರೇಯಸ್ಸು ಅಂತ ಎರಡಿದೆ. 14ನೇ ಅಧ್ಯಾಯ ಬಂದ ಹೇಳಿದ್ವಿ ಒಂದ್ಸತಿ. ಏನಪ್ಪಾ ಅಂದ್ರೆ ಪ್ರೇಯಸ್ಸು ಅಂದ್ರೆ ನಮಗ್ ಪ್ರಿಯವಾದಂತದ್ದು, ನನ್ಗಿಷ್ಟ ಅಷ್ಟೇ, ಸರಿ ತಪ್ಪು ಏನಿಲ್ಲ ಅಲ್ಲಿ. ಶ್ರೇಯಸ್ಸು ಅಂದ್ರೆ ಹಂಗಲ್ಲ, ಲಾಂಗ್ ಟರ್ಮ್ ನಲ್ಲಿ ಒಳ್ಳೇದಾಗಬೇಕು, ಫೈನಲಿ ಒಳ್ಳೇದಾಗಬೇಕು, ಅದಕ್ಕೆ ಶ್ರೇಯಸ್ಸು ಅಂತಾರೆ. ಅದಕ್ಕೋಸ್ಕರ ಕೃಷ್ಣನ್ಗೆ ಶರಣಾಗತನಾಗ್ತಾ ಇವ. ಕೃಷ್ಣನ ನಿಂತ್ಕೊಂಡ, ಅವನ್ ನೋಡ್ದ, ನೋಡ್ಬಿಟ್ಟು ಫುಲ್ ಈ ಕೃಷ್ಣ ಹೇಳಿದ್ರೆ ಪೂರ್ತಿ ಕೇಳ್ತಾನೆ. ಆ ಸ್ಥಿತಿಗೆ ಬಂದ. ಎರಡೆರಡು ಶ್ಲೋಕ ಹೇಳಿದ ಕೃಷ್ಣ, 2 ಶ್ಲೋಕದಲ್ಲಿ ಪೂರ್ತಿ ಚೇಂಜ್ ಆಗ್ಬಿಟ್ಟ ನೋಡಿ. ಈಗ ಶ್ಲೋಕ ಓದ್ತೀನಿ ನೋಡಿ, 7ನೇದು. ಕಾರ್ಪಣ್ಯ ದೋಷ ಅಪಹತ ಸ್ವಭಾವ. ನಾನು ಏನು ಒರಿಜಿನಲ್ ಸ್ವಭಾವ ಹೊಟ್ಟೋಯ್ತೀನಿ. ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢ ಚೇತ. ನಾನು ಧರ್ಮ ಸಮೂಢ ಚೇತನಾಗಿದ್ದೇನೆ. ನಿನಗೆ ಪೃಚ್ಛಾಮಿ ಅಂದ್ರೆ ಕೇಳುತ್ತೇನೆ. ಯತ್ ಶ್ರೇಯಾಸ್ಯ ನಿಶ್ಚಿತ ಬ್ರೂಹಿ. ಯಾವ್ದು ನನ್ಗೆ ಶ್ರೇಯಸ್ಕೊಳ್ಳೋದ್ರ ನಿಶ್ಚಿತವಾದ ನನಗೆ ಕೇಳು. ನನಗೆ ತನ್ಮೇ ತತ್ ಮೇ. ಯಾಕೆಂತಂದ್ರೆ ಶಿಷ್ಯಸ್ತೆ ಅಹಂ ತೇ ಶಿಷ್ಯಾಹಂ. ನಾನಿನ್ ಶಿಷ್ಯ, ಅದಕ್ಕೆ ಕೇಳುವುದು. ಆಮೇಲೆ ಶಾದಿ ಮಾಂ ತ್ವಾಂ ಪ್ರಪನ್ನಂ. ನಿನಗೆ ನಾನು ಶರಣಾಗತನಾಗಿದ್ದೀನಿ, ದಯವಿಟ್ಟು ಶಾದಿ ನನಗೆ ಉಪದೇಶವನ್ನು ಮಾಡು ಅಂತ ಹೇಳ್ತಾರೆ. ಹೇಳಿ ಇನ್ನೊಂದು ಶ್ಲೋಕದಲ್ಲೂ ಅದನ್ನೇ ಕೇಳ್ಕೊತಾನೆ. ಅಂತಂದ್ರೆ ನಹಿ ಪ್ರಪಶ್ಯಾಮಿ ಮಮ ಆಪನುದ್ಯಾತ್ ಯತ್ ಶೋಕಂ ಶೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾ ವಸಪತ್ನ ವೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ ನ ಹಿ ಪ್ರಪಶ್ಯಾಮಿ ಮಮ ಅಪನುದ್ಯಾತ್. ನೋಡಿ, ಮಮ ಅಪನುದ್ಯಾತ್ ಅಂತಿದೆ. ಮಮ ಅಪನುದ್ಯಾತ್ ಯತ್ ಶೋಕಂ ಉಚ್ಛೋಷಣಂ ಇಂದ್ರಿಯಾಣಾಂ ಅವಾಪ್ಯ ಭೂಮೌ ಅಸಪತ್ನಂ ವೃದ್ಧಂ ರಾಜ್ಯಂ ಸುರಾಣಮಪಿ ಚ ಅಧಿಪತ್ಯಂ. ಹೀ ಅಂತದೇನು ಆಗಲೇ ಹೇಳಿದ. ಏಕೆಂದರೆ ಭೂಮೌ, ಭೂಮೌ ಅಂದ್ರೆ ಭೂಮಿಯಲ್ಲಿ, ಈ ಭೂಮಿನಲ್ಲಿ, ಅಸಪತ್ನಂ ಅಂದ್ರೆ ನಿಷ್ಕಂಟಕವಾಗಿರ್ತಕ್ಕಂಥ, ಏನೂ ತೊಂದರೆ ಇರತಕ್ಕಂಥ ಅಂತ ವೃದ್ಧಂ, ಸಮೃದ್ಧವಾದಂತ, ವೃದ್ಧ ಅಂದ್ರೆ ಸಮೃದ್ಧ ಅಂತ, ಸಮೃದ್ಧವಾಗಿರ್ತಕ್ಕಂಥ ಧನಧಾನ್ಯ ಸಂಪನ್ನವಾದಂತ ರಾಜ್ಯಂ, ರಾಜ್ಯವನ್ನು ನೋಡಿ. ಬರೀ ವೃದ್ಧ ಅಂದ್ರೆ ಅರ್ಥ ಅಲ್ಲ, ಸಮೃದ್ಧ ಅಂದ್ರೆ ಅರ್ಥ ಆಗುತ್ತೆ. ಸಮ್ ಅಂದ್ರೆ ಚೆನ್ನಾಗಿ, ಚೆನ್ನಾಗಿ ಸಮೃದ್ಧಂ ಅಂತ. ರಾಜ್ಯಂ ರಾಜ್ಯವನ್ನು, ಚ ಮತ್ತು ಸುರಾಣಾಂ ಅಧಿಪತ್ಯಂ ಅವಾಪ್ಯ. ಸಮೃದ್ಧಾರ್ಥಕ ರಾಜ್ಯ. ಸುರರು ಅಂದ್ರೆ ಯಾರು? ದೇವತೆಗಳು. ದೇವತೆಗಳ ಆಧಿಪತ್ಯ ಅವಾಪ್ಯ ಪ್ರಾಪ್ತ ಆದ್ರೂ ಕೂಡ, ಅಪಿ ಅಂದ್ರೆ ಕೂಡ, ಮಮ ಇಂದ್ರಿಯಾಣಾಂ ಶೋಕಂ ಅನುಪತ್ತಿ. ನನ್ನ ಮಮ ನನ್ನ ಇಂದ್ರಿಯಾಣಾಂ ಶೋಕಂ, ಇಂದ್ರಿಯಗಳೆಲ್ಲ ಕೂಡ ಶೋಕದಿಂದ ತುಂಬೋಗ್ಬಿಟ್ಟಿದ್ದಲ್ಲ, ಇದನ್ನ ಅಪನುದ್ಯಾತ್. ಉದ್ಯಾತ್ ಉದ್ಯಮಶೀಲತೆ, ಉದ್ಯಾತ್. ಅಪನುದ್ಯಾತ್ ದೂರ ಮಾಡಬಲ್ಲತಕ್ಕಂಥ ಯತ್ ಯಾವ ಉಪಾಯನ ಕೂಡ ನನಗೆ ಇವಾಗ ನ ಪ್ರಪಶ್ಯಾಮಿ, ನನಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ, ನನಗೇನು ದಾರಿನೇ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಎಂಥ ದೊಡ್ಡ ಸಾಮ್ರಾಜ್ಯ ಎಲ್ಲ ಬರುತ್ತೆ ಅಂತೆಲ್ಲ ಬಂದ್ರು ಸಿಕ್ಕಿದ್ರು ಕೂಡ ನನ್ನೆಲ್ಲ ಇಂದ್ರಿಯಗಳು ಶಿಥಿಲವಾಗ್ಬಿಟ್ಟಿದೆ. ಕೈಕಾಲು ನಡುಗ್ತಿದೆ, ಬೆವರು ಬರ್ತಿದೆ, ಜ್ವರ ಬಂದಂಗಾಗಿದೆ, ಮನಸ್ಸು ಕೆಟ್ಟೋಗಿದೆ, ಬುದ್ಧಿ ಕೆಟ್ಟೋಗ್ಬಿಟ್ಟಿದೆ, ಇಂದ್ರಿಯಗಳು ಯಾವ್ದು ಸರಿ ಇಲ್ಲ. ಇದೆಲ್ಲ ಇಂದ್ರಿಯ ಸಿಕ್ಕಿದ್ರು ಕೂಡ ನಾನು ಹೇಗೆ ರಾಜ್ಯ ಆಡಲಿ ನಾನು ಅಂತ ಪ್ರಶ್ನೆ ಕೇಳ್ತೇನೆ. ಅರ್ಥ ಆಯ್ತಲ್ವಾ? ಶ್ಲೋಕ ಓದ್ತೀನಿ ನೋಡಿ. ಇದೆಲ್ಲ ಸ್ವಲ್ಪ ನಾನು ಫಾಸ್ಟ್ ಆಗಿ ಮಾಡ್ತಿದ್ದೇನೆ. ಮಿಕ್ಕಿದ ಶ್ಲೋಕಗಳು ಇಷ್ಟು ಫಾಸ್ಟ್ ಮಾಡಲ್ಲ, ಯಾಕಂದ್ರೆ ಅದು ತುಂಬಾ ತತ್ವ ತಿಳ್ಕೊಬೇಕಾಗುತ್ತೆ. ನಾವೇ ಇದನ್ನು ಓದಿ ತಿಳ್ಕೊಳ್ಳೋಣ. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯತ್ ಶೋಕಂ ಉಚ್ಛೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾನ್ ಅಸಪತ್ನ ವೃತ್ತಂ ರಾಜ್ಯಂ ಸುರಾಣಮಪಿ ಚಾಧಿಪತ್ಯಂ. ಇಷ್ಟು ಹೇಳ್ದ. ಇಷ್ಟು ಹೇಳ್ಬಿಟ್ಟು ಈಗ ಸಂಜಯ ಹೇಳ್ತಿದ್ದಾನೆ. ಏವ ಮುಕ್ತ್ವಾ ಕೃಷಿಕೇಶಂ ಗುಡಾಕೇಶ ಪರಂತಪ ನಯೋತ್ನೈತಿ ಗೋವಿಂದ ಮುಕ್ತ್ವಾ ತೂಷ್ಣೀ ಬಭೂವಃ. ಏವಂ ಉಕ್ತ್ವಾ, ಈ ರೀತಿಯಾಗಿ ಹೇಳಿ, ಉಕ್ತ್ವಾ ಹೇಳಿ, ಕೃಷಿಕೇಶಂ ಅಂದ್ರೆ ಕೃಷ್ಣನಿಗೆ, ಭಗವಂತನಿಗೆ, ಕೃಷಿಕ ಅಂದ್ರೆ ಇಂದ್ರಿಯಗಳು, ಈಶ ಅಂದ್ರೆ ಒಡೆಯ, ಸಮಸ್ತ ಇಂದ್ರಿಯಗಳಿಗೂ ಒಡೆಯಾಗಿರ್ತಕ್ಕಂಥ ಭಗವಂತ ಋಷಿಕೇಶ ಅಂತ ಹೆಸರು. ಗುಡಾಕೇಶ, ಗುಡಾಕೇಶ ಅಂದ್ರೆ ಯಾರು? ಅರ್ಜುನ. ಅವನು ಅರ್ಜುನ ಋಷಿಕೇಶನಿಗೆ ಈ ರೀತಿ ಹೇಳ್ದ. ಹೇ ಪರಂತಪ, ಅಲ್ಲ ಪರಂತಪ ಅಂತಂದ್ರೆ ಇಲ್ಲಿ ಧೃತರಾಷ್ಟ್ರಂಗೆ ಹೇಳ್ತಾ ಇರ್ತಂತೆ. ಯಾಕಂದ್ರೆ ಸಂಜಯ್ ವಾಚ ಆಯ್ತು, ಅವನು ಹೇಳ್ತಾ ರಾಜ ನೋಡಿ, ಈ ತರ ಋಷಿಕೇಶನ್ಗೆ ಗುಡಾಕೇಶ ಅಂದ್ರೆ ಅರ್ಜುನ ಹೇಳ್ಬಿಟ್ಟು ಏನ್ ಮಾಡ್ದ?
ನ ಯೋತ್ನ ಇತಿ ಗೋವಿಂದ ಮುಕ್ತ ನ ಯೋತ್ನಂ, ನಾ ಯುದ್ಧ ಮಾಡಲ್ಲ, ಇತಿ ಗೋವಿಂದ ಮುಕ್ತ ಇತಿ ಗೋವಿಂದನಿಗೆ ಹೇಳಿ, ಉಕ್ತ ಹೇಳಿ, ತೂಷ್ಣಿ ಬಭೂವ, ಸುಮ್ಮನೆ ಆಗ್ಬಿಟ್ಟ. ಹಾ ಅಂದ್ರೆ ಆಶ್ಚರ್ಯ ಅಂತ ಹೇಳಿ, ಯುದ್ಧ ಮಾಡಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟ. ಅಲ್ಲಿಗೆ ಅರ್ಜುನನ ಮಾತುಕತೆ ಮುಗಿಯತ್ತಿವ. ಏವಂ ಮುಕ್ತ್ವಾ ಋಷಿಕೇಶಂ ಗುಡಾಕೇಶ ಪರಂತಪ ನ ಯೋತ್ನ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. 10ನೇ ಶ್ಲೋಕ. ತಮ್ವಾಚ ಋಷಿಕೇಶಃ ಪ್ರಹಸನ್ನಿವ ಭಾರತ ಸೇನೆಯೋರ್ಭಯೋರ್ಮಧ್ಯೆ ವಿಷೀದಂತಂ ಇದಂ ವಚಃ. ಈಗ ಇದರ ಸಂಜೆ ಹೇಳ್ತಾ ಇರೋದು ಧೃತರಾಷ್ಟ್ರನಿಗೆ, ತಮ್ ಉವಾಚ ಋಷಿಕೇಶ. ಆಗ ತಮ್ ಅಂದ್ರೆ ಅರ್ಜುನನಿಗೆ, ಉವಾಚ ಹೇಳಿದನು ಯಾರು? ಋಷಿಕೇಶ. ಅವನು ಭಾರತ ಅಂತ ತಿರುಗಿ, ಭಾರತ ಅಂದ್ರೆ ಧೃತರಾಷ್ಟ್ರನಿಗೆ ಹೇಳ್ತಿರೋದು. ಪ್ರಹಸನ್ ನಿವ, ಹಸನ್ ಹಸನ ಅಂದ್ರೆ ಹಿಂದಿ, ಸಂಸ್ಕೃತದಲ್ಲೂ ಅದೇ. ಪ್ರಹಸನ ಚೆನ್ನಾಗಿ ನಕ್ಕೊಂಡು, ಗೋಳ್ ನಕ್ಕೊಂಡು ಕೃಷ್ಣ ಒಂಥರ. ಯಾಕಂದ್ರೆ ಕೃಷ್ಣ ಅವ್ನ್ ಗೊತ್ತು, ಅವ್ನು ಸರ್ವಜ್ಞ ಸರ್ವೋತ್ತಮ ಎಲ್ಲ. ಆದ್ರೂ ಕೂಡ ಏನೋ ಭ್ರಮೆಗೊಳಗಾಗಿ ಹಂಗೆ ಆಗ್ಬಿಟ್ಟಿತ್ತು. ಈಗ ನಾನು ಶಿಷ್ಯ, ನಾನು ಹಿಂಗೆ ಸರೆಂಡರ್ ಆಗಿದ್ದೀನಿ, ಪ್ರಪತ್ತಿ ಶರಣಾಗತನಾಗಿದ್ದೇನೆ, ದಯವಿಟ್ಟು ನಂಗೆ ಹೇಳು ಅಂತ ಹೇಳಿದ ನಂತರ ಈಗ ಋಷಿಕೇಶ ಪ್ರಹಸನ್ಯವ ನಗತಾ ನಗತಾ ಹೇಳ್ತಾ ಇದ್ದಾನೆ, ಸೇನೆಯೋರು ಉಭಯೋರ್ ಮಧ್ಯೆ ವಿಷೀದಂತಂ ಇದಂ ವಚಃ. ಈ ಸೇನೆಯೋರು ಉಭಯೋರ್ ಮಧ್ಯೆ, ಎರಡು ಸೇನೆಗಳ ಮಧ್ಯದಲ್ಲಿ, ವಿಷೀದಂತಂ ವಿಷಾದದಿಂದ ಇರ್ತಕ್ಕಂಥ ತಮ್ಮ ಅರ್ಜುನನಿಗೆ, ಇದಂ ವಚಃ ಈ ಮಾತುಗಳನ್ನು ಹೇಳಿದನು ಅಂತ. ಇಲ್ಲಿಂದ ಭಗವದ್ಗೀತೆ ಶುರುವಾಗ್ತದೆ. ಶ್ರೀ ಭಗವಾನ್ ವಾಚ. ಇದು ಒಂದೊಂದು ಶ್ಲೋಕಗಳು ಕೂಡ ಬಹಳ ಮಹತ್ವ ಇರತಕ್ಕಂಥ, ತತ್ವಜ್ಞಾನ ಇರತಕ್ಕಂಥ ಶ್ಲೋಕಗಳು. ಅವರು ಹೇಳಿದಂಗೆ 3 ಜನ ಆಚಾರ್ಯರು ಮತ್ತು ಇನ್ನೂ ಅನೇಕರು ಕೂಡ ಈ ಒಂದೊಂದು ಶ್ಲೋಕಕ್ಕೂ ಕೂಡ ಉದ್ದುದ್ರ ಇರ್ತಕ್ಕಂಥ ಭಾಷೆಗಳು, 3-4 ಜನ ಭಾಷ್ಯ ಬರ್ತಾರೆ. ಹಂಗಾಗಿ ಈಗ ಭಗವದ್ಗೀತೆ ಪ್ರಾರಂಭ ಆಗತ್ತೆ, ತತ್ವಗಳು ಚಿಂತನೆ. ಸೊ ಇಷ್ಟು ಇವತ್ತು ನಾವು ತಿಳ್ಕೊಂಡಿದ್ವಿ. ಈ 1ನೇ ಅಧ್ಯಾಯ ಮತ್ತು ಇಲ್ಲಿರ್ತಕ್ಕಂಥ 10 ಶ್ಲೋಕಗಳು ಕೂಡ ನಮ್ಮೆಲ್ಲರ ಜೀವನಕ್ಕೂ ಅನ್ವಯಿಸುತ್ತೆ. ಯಾಕಂತಂದ್ರೆ ನಾವು ಜ್ಞಾನ ಇರಲ್ವಲ್ಲ, ಜ್ಞಾನ ಇಲ್ಲದೆ ಇದ್ರಿಂದ ನಮ್ಗೆ ಡಿಪ್ರೆಷನ್ ಆಗೋದು. ದುಃಖ ಅಂದ್ರೆ ಏನು? ಯಾವ್ದೋ ಸಮಸ್ಯೆ ಇದೆ, ಆ ಸಮಸ್ಯೆಗೆ ಪರಿಹಾರ ಗೊತ್ತಿರಲ್ಲ, ಅದಕ್ಕೆ ದುಃಖ ಅಂತ. ಪರಿಹಾರ ಯಾಕೆ ಗೊತ್ತಿಲ್ಲ ಅಂತ ಕೇಳಿದ್ರೆ ನಮ್ಗೆ ತಿಳುವಳಿಕೆ ಇಲ್ಲ ಅಂತ. ಆಗ ತಿಳುವಳಿಕೆ ಇದ್ದವ್ರು ಕೇಳಕ್ ಹೋಗ್ತಾರೆ. ಅದ್ ನಾವೇ ತಿಳುವಳಿಕೆ ಬರೆಸ್ಕೊಂಡ್ರೆ, ಸೊ ಬದುಕಬೇಕು ಹೇಗೆ, ಹೌ ಟು ಲಿವ್ ಹ್ಯಾಪಿ ಇನ್ ಲೈಫ್, ಹೌ ಟು ಬಿ ಸಕ್ಸಸ್ಫುಲ್ ಇನ್ ಲೈಫ್. ಬದುಕಿನಲ್ಲಿ ಒಳ್ಳೆ ಕ್ಯಾರೆಕ್ಟರ್, ಹೈ ಕ್ಯಾರೆಕ್ಟರ್ ವಿತ್ ಸ್ಟ್ರೆಂತ್, ಕೊನೆ ಕ್ಷಣ ತನಕ ಬದುಕಬೇಕು ನಾವು. ಅದಕ್ಕೆ ಭಗವದ್ಗೀತೆನ ನಾವು ಚೆನ್ನಾಗಿ ಕಲ್ತ್ಕೊಳ್ಬೇಕು. ಇಲ್ಲಿಂದ ಪ್ರಾರಂಭ ಆಗುತ್ತೆ, ಇಲ್ಲಿಂದ ಈ 11ನೇ ಶ್ಲೋಕದಿಂದ ಪ್ರಾರಂಭ ಆಗುತ್ತೆ.